ನಾನು HDD ಮತ್ತು HDK ಸೇರಿ ಅಧಿಕಾರಕ್ಕೆ ಬರ್ತೀವಿ. ದೆಹಲಿಯಲ್ಲಿ ಶಾಸಕ HD ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಾವೇಶ ಮಾಡಲಿ, ಹಾಸನ ಜಿಲ್ಲೆ ಅಭಿವೃದ್ಧಿ ಮಾಡಲಿ. 50 ವರ್ಷದಲ್ಲಿ ಹಾಸನಕ್ಕೆ ಕಾಂಗ್ರೆಸ್ ಏನೇನು ಮಾಡಿಲ್ಲ ಅನ್ನೋದು ಹಾಸನದ ಜನತೆಗೂ ಗೊತ್ತು ಅಂತ ನಾಳೆಯ ಸಮಾವೇಶದ ಕುರಿತು ಮಾತನಾಡಿದ್ದಾರೆ HD ರೇವಣ್ಣ. ನಾನು ದೇವೇಗೌಡರು HD ಕುಮಾರಸ್ವಾಮಿ ಸೇರಿನೇ ಅಧಿಕಾರಕ್ಕೆ ಬರ್ತೀವಿ. ನಾಳೆ ನಡೆಯುವ ಸ್ವಾಭಿಮಾನಿ ಸಮಾವೇಶ. ಕಾಂಗ್ರೆಸ್ 50 ವರ್ಷದಲ್ಲಿ ಹಾಸನದಲ್ಲಿ ಕಾಂಗ್ರೆಸ್ ಅಂತೂ ಏನೇನೂ ಮಾಡಲಿಲ್ಲ. ನಾವಿಂತ ಸಮಾವೇಶಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಸಮಾವೇಶನಾರು ಮಾಡಲಿ, ಏನಾದರೂ ಮಾಡಲಿ, ಜನ ಅಭಿವೃದ್ಧಿ ನೋಡ್ತಾರೆ. ನಾವು ಅಭಿವೃದ್ಧಿ ಮಾಡಿದೀವಿ ಹೊರತು ಕಾಂಗ್ರೆಸ್ನವರಲ್ಲ. 50 ವರ್ಷದಲ್ಲಿ ಏನು ಮಾಡಿದೀವಿ ಅಂತ ಅವರೇ ಹೇಳಿ, ಜನಗಳಿಗೂ ಗೊತ್ತು ಅಂತ. ಕಾಂಗ್ರೆಸ್ಗೆ ನಾವು 2028ರಲ್ಲೇ ಅದಕ್ಕೆ ಉತ್ತರ ಕೊಡ್ತೀವಿ. ಸೊ ಅಧಿಕಾರಕ್ಕೆ ಯಾರು ಬರ್ತಾರೆ ಅನ್ನೋದು 2028ರವರೆಗೂ ಅವ್ರು ಕಾದ್ ನೋಡ್ಲಿ. ಅವ್ರ ಸಮಾವೇಶಗಳು ಕೈ ಹಿಡಿಯುತ್ತಾ, ಜನ ನಮ್ಮ ಕೈ ಹಿಡಿತಾರಾ ಅನ್ನೋದನ್ನ. HD ರೇವಣ್ಣ ದೆಹಲಿಯಲ್ಲಿ ಮಾತನಾಡುವಾಗ ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ಕೊಂಡು ನಡ್ಕೊಂಬನ್ನಿ. ನಡೀತಾ ಇರೋ ಸಮಾವೇಶ ಸರ್, ಇದು ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಣ. ಮಾಡಲಿ, ಅವರಿಗೆ ಮಾಡಿ, ಜಿಲ್ಲೆ ಅಭಿವೃದ್ಧಿ ಮಾಡಲಿ. ನಾವೇನು ಅದ್ರ ಬಗ್ಗೆ ಗಾಬರಿ ಆಗಬೇಕಾದಂಥ ಸನ್ನಿವೇಶ ಏನಿಲ್ಲ. ಈಗ ರಾಮನಗರ ಮುಗಿಸಿದ್ವಿ. ಈಗ ಸರ್, ಅದೆಲ್ಲ ಮುಗಿಸೋದು ದೇವರಿಗೆ ಸಂಬಂಧಪಟ್ಟು. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ನಡೀತಪ್ಪ, ಒಂದೇ ವರ್ಷದಲ್ಲಿ ಏನಾಯ್ತು? ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದು ಒಂದೇ ವರ್ಷದಲ್ಲಿ ಏನಾಯ್ತು? ಅದರಿಂದ ಇವತ್ತು ಅದಕ್ಕೆಲ್ಲ ಬಿಟ್ಟು ಬಿಡುವಂಥದ್ದಿಲ್ಲ. ನಾವೆಲ್ಲ ಸೋಲು ಗೆಲುವು ನೋಡಿರೋದು. ನಮ್ಗೆ ಇವತ್ತು ಜಿಲ್ಲೆದು 2-3 ಕೆಲಸ ಪೆಂಡಿಂಗ್ ಇದೆ. ಒಂದು